ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ. ಸಂತೋಷ. ಈಗ ನಾವು ಬಹುಶಃ ನಿನ್ನೆ ಅಶ್ವಥ್ ನಾರಾಯಣ ಅವರು ಪಕ್ಷದ ಕೆಲವು ಮುಖಂಡರುಗಳಿಗೆ ಕಳಿಸಿರ್ತಕ್ಕಂಥದ್ದು ಊಟಕ್ಕೆ ಬರಬೇಕು ಅಂತಕ್ಕಂಥದ್ದು ಕರೆದಿದ್ದಾರೆ. ಅಲ್ಲಿ ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಲ್ಲ ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ. ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಏನೋ ಏನೋ ಕಳಿಸೋರಂತಲ್ಲ ಏನಾದ ಫೋಟೋಗಳು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು BJPಗೆ ಯಾವ ರೀತಿ ಕೇಶವ ಕೃಪಾ ಇದೆ ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ. ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳಕ್ಕಾಗತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ, ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಮೇಕೆದಾಟ ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ರಲ್ಲ. ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ನಾನು ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರ ತೂರಾಡೋಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಅದರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಏನಲ್ದು ಯಾರೋ ತಹಶೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರಲ್ಲಿ ಏನೂ ಸಿಗೋದಿಲ್ಲ. ಅಲ್ಲಿ ನಿಮಗೆ ಏನೂ ಸಿಗೋದಿಲ್ಲ. ಆದರೆ ನನಗೇನು ಗೊತ್ತಿಲ್ವಾ ಇಷ್ಟು ಚುನಾವಣೆ ನಡೆಸ್ದನಿಗೆ? ನೀವು ನನಗೆ ಗೊತ್ತಿತ್ತು ಅದೆಲ್ಲ, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇಷ್ಟು ಚುನಾವಣೆ ನಡೆಸಿದನಿಗೆ, ಇಷ್ಟು ದಿವಸ ರಾಜ್ಯದಲ್ಲಿ ಇದ್ದನಿಗೆ ಈ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದು ನನಗೇನು ಗೊತ್ತಿಲ್ವಾ? ಅದರಿಂದ ಇಲ್ಲಿ ಯಾತಕ್ಕೆ ನಾವು ಬಂದು ಇಲ್ಲಿ ಎಲ್ಲರೂ ನಾವು ಇವತ್ತು ಸ್ವಾಮಿಗಳ ಆಶೀರ್ವಾದ ತಗೊಳಕ್ಕೆ ಬಂದಿದ್ವು. ವರ್ಷದ ಒಂದು ಮೊದಲನೇ ದಿನ ಬಂದಿದ್ದೇವೆ, ಹೋಗ್ತಾ ಇದ್ದೇವೆ. ಊಟಕ್ಕೆ ಸೇರ್ತಕ್ಕ ಇಲ್ಲಿ ಅದು ಅದರಲ್ಲೇನು ಸಂಶಯನೇ ಇಟ್ಕೋಬೇಡಿ. ಅದರಲ್ಲೂ ಒಂದು ಅದು ಎಂಥದ್ದು ನಿಮ್ಮ ವಾಟ್ಸಪ್ಪಲ್ಲಿ ಏನೋ ಹಾಕೊಂಡವ್ರಲ್ಲ ನೋಡಿದೆ, ಎಂಥದ್ದು ಗ್ಲಾಸ್ಗಳು ಇದೆಲ್ಲ ಏನಲ್ಲಿ ಇದೆಯಾ? ಹೋಗಿದ್ದಲ್ಲ, ನೀವೆಲ್ಲ ಹೋಗಿದ್ದೀರಲ್ಲ, ಇದೆಯಾ? ಅಲ್ಲಿ ಗ್ಲಾಸ್ ಜೋಡಿಸಿಟ್ಟಿದ್ರಾ ಎಲ್ಲ? ನೀವು ಟಿ ವಿಯವರೆಲ್ಲ OB ಏನಾದ್ರು ತಗೊಂಡು ಹೋಗಿದ್ದೀರಲ್ಲ, ಅಲ್ಲಿ ಎಲ್ಲ ಏನಾದ್ರು ಗ್ಲಾಸ್ ಇಟ್ಟಿರೋದು ನೋಡಿದ್ರ? ಅಲ್ಲಿ ಅದು ಅವ್ರ ಸಂಸ್ಕೃತಿ. ಅದು ಭೇಟಿ ಬಗ್ಗೆ DK ಶಿವಕುಮಾರ್ ಕೊಟ್ಟ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರ? ಸ್ವಾಮೀಜಿಗಳಿಗೆ ಕುಮಾರಸ್ವಾಮಿ ಅವರು ಕೆಳಗಿಳಿಸಿದ್ದು BJP ಅವರು ಅಂತ ಕೇಳುವ ಶಕ್ತಿ ಇದೆಯಾ ಅಂತ ಕೇಳಿದ್ದಾರೆ. BJP ಅವ್ರು ಯಾಕೆ ಇಳಿಸಿದ್ರು? ಸರ್ಕಾರವನ್ನು ಬೀಳಿಸಿದ್ದು ಎಲ್ಲಿ ಇಳಿಸಿದ್ರು? ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ಬೀಳಿಸಂತದ್ದು BJP ಅವರು. ಅದನ್ನ ಕೇಳುವಂತ ಗೊತ್ತಿದೆಯಾ ಸ್ವಾಮೀಜಿ ಅವರಿಗೆ? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರೆ ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದ್ರು. ಪತ್ರಿಕೆಗಳಿಗೆ ಏನು ಹೇಳಿದ್ದಾರೆ? ಜಾತ್ಯತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದಾರಲ್ಲ, ದಡ್ಡರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲಿ
ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಇದು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತಾವತ್ತು? ಆ ಸತ್ಯ ಹೇಳ್ಬೇಕಲ್ಲ ಜನಕ್ಕೆ, ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಲಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವನದಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದಲ್ಲಿ ದಿನ ಏನು ಕಿವಿಗೆ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿ ವಿಲಿ ನೋಡಿದೆ. ಅವ್ರನ್ನ ಕೇಳಿದ್ರೆ ಉತ್ತರ ಕೊಡಲ್ವಾ? ಪರಪೂಜ್ ಸ್ವಾಮೀಜಿ ಅವ್ರನ್ನ ಇದಕ್ಕೆ ಕೇಳಿದ್ದೀರಾ? ಒಂದ್ ವಾರದ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಈ ಮೈತ್ರಿ ಬಗ್ಗೆ ಹೇಳಿದ್ರು. ನನಗೆ ಈ ಮೈತ್ರಿಯನ್ನು ನೋಡ್ತಾ ಹೋದ್ರೆ ನಾಚಿಕೆ ಆಗ್ತದೆ ಅಂತ ಹೇಳಿ. ಅವ್ರ ಮೈತ್ರಿ ತುಂಬಾ ಚೆನ್ನಾಗಿತ್ತಂತ ಅವ್ರ ಜೊತೆ ನಾವು ಮಾಡಿದ್ದು. ಹಾಗೇನಾಯ್ತಿತ್ತಂತೆ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ಅಲ್ಲ ಸರ್, ನಿಮ್ಮನ್ನ ನನ್ನ ನೋಡಿದ್ರೆ ಪಾಪ ಅನ್ನಿಸ್ತದ ಬೇಡ, ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವ್ರೆ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನಗೆ 4 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆಲ್ಲಲ್ಲ ಅಂತ ಹೇಳಿದೆ ಸರ್. 4 ಕ್ಷೇತ್ರಗಳಲ್ಲೂ ಕೂಡ 28 ಕ್ಷೇತ್ರದಲ್ಲೂ 4 ಅಲ್ಲ 20. ನಾವು 4 ಕ್ಷೇತ್ರದಲ್ಲಿ JDS ನಿಂತ ಇಲ್ವಲ್ಲ. ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಭವಿಷ್ಯ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡು ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡ್ರೆ. ಇಲ್ಲಪ್ಪ, ನಾನು ಬಿಡದಿಗೆ ಹೋಗ್ತಾ ಇಲ್ಲ. ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು, ಚರ್ಚೆ ನಡೆಸಾಯ್ತು. ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ. ಅಲ್ಲಿ ಔತಣಕೂಟ ನನ್ನ ಮನೆಯಲ್ಲಿ ಅಲ್ಲಿ 150 ಜನ ಲೇಬರ್ಸ್ ಇದ್ದಾರೆ. ಲೇಬರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.